ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಅಮ್ಮ ಸಿಗ್ತಾರೆ ಅಂತ ನಂಬಿಕೆ ಇಲ್ವಾ ನಿನ್ಗೆ? ನಂಬಿಕೆ ಇದ್ಮೇಲೆ ಖುಷಿಯಾಗಿರ್ಬೇಕು. ನೀನ್ ಇಲ್ಲಿ ನೋವು ಅನ್ಭವಿಸ್ತಾ ಇದ್ರೆ ಪಾಪ ಆ ತಾಯಿ ಕಳ್ಳು ಅದಷ್ಟು ನೋವು ಅನ್ಭವಿಸ್ತಾರಕ್ಕಿಲ್ಲ. ನೋಡು, ನಿಮ್ಮಮ್ಮ ಸಿಕ್ಕಿದ್ಮೇಲೆ ನೀನ್ ಇದೇ ತರ ಮೂತಿ ಹಿಡ್ಕೊಂಡಿದ್ರೆ ಅವರು ನಿನ್ ಜೊತೆ ಇರಕ್ಕಿಲ್ಲ, ಬಿಟ್ಟು ಹೋಯ್ತಾ ಇರ್ತಾರ ಅಷ್ಟೇ. ಇಲ್ಲಿ ನೋಡು, ನೀನ್ ಯಾವಾಗ್ಲೂ ಇದೇ ತರ ನಗ್ನಗ್ತಾ ಇರ್ಬೇಕು. ಆವಾಗ್ಲೇ ನೀನು ವೆಂಕಿ ಅಂತ ಅನ್ಸ್ಕೊಳ್ಳೋದು. ನಿನ್ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಅವಮಾನ ಆದ್ರೂ ಅದನ್ನೆಲ್ಲ ನಗ್ನಗ್ತಾನೆ ಎದುರಿಸಿದ್ಯಾ. ನೀನ್ ಬೇಜಾರಲ್ಲಿರ್ಬಾರ್ದು. ಏನ್ ಗೊತ್ತಾ, ನೀನ್ ಯಾವಾಗ್ಲೂ ಇದೇ ತರ ನಗ್ನಗ್ತಾ ಇದ್ರೆ ಆ ದೇವ್ರು ಕೂಡ ಇನ್ನ ಅಳ್ಸೋದ್ ಬೇಡ ಅಂತ ನಿನ್ನ ಅಮ್ಮನ ಬೇಗ ಒಂದ್ ಮಾಡ್ತಾನೆ. ಪಾರ್ಟಿಲಿ ವೆಂಕಿ, ಇಷ್ಟು ವರ್ಷನೇ ನೀನ್ ಹೆತ್ತಮ್ಮ ಇಲ್ದಿರ ಜೀವನ ಮಾಡಿದ್ಯಾ. ಅಂದ್ಮೇಲೆ ಅವ್ರೀಗ ನಿನಗೆ ಸಿಗೋ ಸಮಯ. ನಿನಗ್ ಸಿಗ್ದಿರ ಅವರು ಬೇರೆ ಎಲ್ಲಿ ಹೋಗಕ್ಕಾಯ್ತದೆ ಹೇಳು? ಆ ದೇವ್ರಿಗೂ ಅಯ್ಯೋ ಪಾಪ ಮಗನ ಅಮ್ಮನ ಒಂದ್ ಮಾಡ್ಬಿಡೋಣ ಅಂತ ಮನ್ಸಾಗಿದೆ. ಅದಕ್ಕೇನೆ ಸ್ವಲ್ಪ ಸತಾಯಿಸ್ತವನೆ ಅಷ್ಟೇ. ಆದ್ರೆ ನಿನ್ನ ಒಳ್ಳೆತನಕ್ಕೆ ಅದ್ಯಾವ್ರು ಕೂಡ ತಲೆ ಬಾಗ್ಲೇಬೇಕು. ತಲೆ ಬಾಗೇ ಬಾಗ್ತಾನೆ. ಇಷ್ಟೆಲ್ಲ ಹೇಳದ್ಮೇಲೂ ಸಿಗ್ತಾರೋ ಇಲ್ವೋ ಅಂತ ಅನುಮಾನ ಪಡ್ತಾ ಇದೆಯಲ್ಲ ವೆಂಕಿ. ಇಷ್ಟು ವರ್ಷ ನೀನ್ ಹೆತ್ತಮ್ಮ ಬದುಕವ್ರ ಇಲ್ವಾ ಅಂತ ಅನುಮಾನ ಇತ್ತು ಅಲ್ವೇ? ಅದನ್ನ ಸುಳ್ಳು ಮಾಡ್ಬೇಕು ಅಂತಾನೆ ನಿಮ್ಮಮ್ಮನ್ನ ಮತ್ತೆ ಕಳ್ಸೋನೆ. ಇನ್ನೇನು ಅಮ್ಮ ನೀನು ನೋಡ್ಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಆದ್ರೆ ನೋಡು, ನಿಮ್ಮಮ್ಮ ನಿನ್ಗೆ ಸಿಕ್ಕೇ ಸಿಗ್ತಾರೆ. ನಿಮ್ಮಮ್ಮ ಸಿಕ್ಕಿದ್ಮೇಲೆ ಏನೇ ಚೆಲ್ವಿ ನನ್ನ ಮಗನ್ನ ಹಿಂಗ ನೋಡ್ಕೊಳ್ಳೋದು ಅಂತ ನಂಗೆ ಬೈದ್ಬಿಟ್ರೆ ಆ ನಂಬಿಕೆ ಐತೆ ತಾನೆ? ಅಂದ್ಮೇಲೆ ನೀನು ಖುಷಿಯಾಗಿರ್ಬೇಕು. ಹೆಂಗಿದ್ರು ನಾವು ನಾಳೆ ಚರ್ಚ್ಗೆ ಹೋಯ್ತಾ ಇದೀವಲ್ಲ, ಅಲ್ಲಿಗೆ ಹೋಗಿ ಕ್ಯಾಂಡ್ಲ್ ಹಚ್ಬಿಟ್ಟು ದೇವ್ರೆ ನಮ್ಮಮ್ಮ ಎಲ್ಲೇ ಇದ್ರು ಬೇಗ ಸಿಗಂಗ್ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಬರಮ್ಮ. ಹಂಗೆ ಹೋಗಿರ್ತೀವಲ್ಲ, ಫೋಟೋನ ಇಸ್ಕೊಂಬರೋಣ. ನಿಮ್ಮಮ್ಮ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ನೀನ್ ಖುಷಿಯಾಗಿರ್ಬೇಕು. ನೀನ್ ಇಲ್ಲಿ ಖುಷಿಯಾಗಿದ್ರೆ ಆ ಜೀವ ಎಲ್ಲೇ ಇದ್ರೂ ಸಂತೋಷವಾಗಿರ್ತದೆ. ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋ ಪ್ರೀತಿ ಅಂದ್ರೆ ಅದು ತಾಯಿ ಪ್ರೀತಿ. ಅದನ್ನ ಬೇರೆ ಯಾರು ಕೊಡಕ್ಕಾಗಕ್ಕಿಲ್ಲ, ತಾಯಿನೇ ಕೊಡ್ಬೇಕು.
ಯಾಕೆ ಜಾನ್ವಿಯವರೇ ಇನ್ನೂ ಒಂಥರ ಇದ್ದೀರಾ? ರೀ, ನಂಗೆ ಯಾಕೋ ನಮ್ಮ ಮನೆಯಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಿದೆ. ಅದು ಹೇಗೆ ಸಾಧ್ಯ ಜಾನ್ವಿಯವರೇ? ಹಾಗಿದ್ರೆ ಜಯಂತನು ಗೊತ್ತಾಗಲ್ವಾ? ನೀವು ನಿಶ್ಚಿಂತೆಯಾಗಿ ಮಲಗಿರಿ, ನಾ ಬರ್ತೀನಿ. ರೀ, ಹೀಗೆಲ್ಲ ಆಗ್ತಿರುವಾಗ ನಾನು ಹೇಗೆ ರೆಸ್ಟ್ ಮಾಡೋಕ್ಕಾಗುತ್ತೆ? ಜಾನ್ವಿಯವರೇ, ಹಾಗೇನಾದರೂ ಒಂದು ಪಕ್ಷ ಯಾರಾದರೂ ಕಿರ್ಚಿದ್ರೆ ನನಗೂ ಕೇಳಿಸ್ಬೇಕಾಗಿತ್ತು ತಾನೆ. ನನಗೇನೋ ಇದು ನಿಮ್ಮ ಭ್ರಮೆ ಅಂತ ಅನ್ನಿಸ್ತಿದೆಯಪ್ಪ. ಪ್ಲೀಸ್ ರೀ, ಭ್ರಮೆ ಅಂತೆಲ್ಲ ಹೇಳಬೇಡಿ. ನನಗೆ ನಿಜವಾಗ್ಲೂ ಯಾರೋ ಕಿರ್ಚಿದ ಶಬ್ದ ಕೇಳಿಸ್ತು, ಅದಕ್ಕೆ ಹೇಳ್ತಿರೋದು. ಬನ್ನಿ ಒಂದ್ಸಲಿ ನೋಡ್ಕೊಂಡು ಬರೋಣ ಅಂತ. ಬನ್ನಿ. ಯಾಕ್ರಿ? ನನಗೆ ಈಗ ಗೊತ್ತಾಯ್ತು ಏನಾಗಿದೆ ಅಂತ. ಎಲ್ಲಿ ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ನೆನ್ನೆ ಪಾರ್ಟಿ ನೋಡಿ ನೀವು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರಿ. ಇವತ್ತು ನಾವು ಹೊರಗಡೆ ಬೇರೆ ಹೋಗಿದ್ದೀವಿ. ಎಷ್ಟು ಜನರ ಕಣ್ಣು ನಿಮಗೆ ಬಿದ್ದಿತ್ತು ಏನೋ. ಎಲ್ಲಿ ತಾಳಿ? ನೋಡಿದ್ರ ಎಷ್ಟು ದೃಷ್ಟಿಯಾಗಿದೆ ಅಂತ. ನೋಡಿ, ಅತ್ತಿಗೆ ಹೆಲ್ತ್ ಬಗ್ಗೆನೂ ನೀವು ಯೋಚನೆ ಮಾಡ್ತಿದ್ದೀರಿ. ಅದಕ್ಕೆ ಹೀಗೆಲ್ಲ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನೀವು ನಿಶ್ಚಿಂತೆಯಿಂದ ಫ್ರೆಶನ್ ಅಪ್ ಆಗಿ ಮಲ್ಕೊಳ್ಳಿ. ನಾನು 2 ನಿಮಿಷ ನೀರು ಕುಡ್ಕೊಂಡು ಬಂದ್ಬಿಡ್ತೀನಿ. ಬಂದೆ. ಇದೆಲ್ಲ ನಿಜವಾಗ್ಲೂ ನನ್ನ ಭ್ರಮೆನ? ಆದ್ರೆ ನನಗೆ ಯಾರೋ ಕೂಗಿದ್ ಕೇಳಿಸ್ತಲ್ಲ. ಇವ್ರು ಯಾಕೆ ಹೀಗೆಲ್ಲ ಹೇಳ್ತಿದ್ದಾರೆ? ಅಥವಾ ಇವರು ಸುಳ್ಳು ಹೇಳ್ತಿದಾರಾ?